ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾನವತೆಯನ್ನು ಮೆರೆದಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಅಮೋಘ ನ್ಯೂಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಧಾರವಾಡದಲ್ಲಿ ರಂಕ ಅಪಾರ್ಟ್ಮೆಂಟ್ನಲ್ಲಿ ಭೀಕರ ಕೊಲೆ. ಪಾಪಿ ಪತ್ನಿಯಿಂದಲೇ ವೈದ್ಯ ಪತಿಯ ಮೇಲೆ ಭೀಕರ ಹತ್ಯೆ. ಪತ್ನಿಯು ಗಂಡನ ಕೊಲೆಗೈದು 8 ವರ್ಷದ ಮಗುವಿನ ಮೇಲೆಯೂ ಕೂಡ ರಾಕ್ಷಸಿ ದಾಳಿ ಮಾಡಿದ್ದಾಳೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮಗು, ರಕ್ತದ ಒಡವಿನಲ್ಲಿ ಉಸಿರಾಡುತ್ತಿದ್ದ ಮಗುಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಪತ್ನಿ ಪ್ರಿಯಾಂಕಾಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಸಿರಾಡ್ತಿತ್ತು ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಥರದ ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾ ಇತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತ ನಾವು ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ. ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ. ಕಿರಣ್ ಅವರು ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ ನಾವು ನೈಟೇ ಆಗಿರ್ಬೋದು. ನೀವು ಹೇಳ್ತೀವಿ